ಫಸ್ಟ್ಗೆ ಕಡಲೆ ಬೀಜ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಒಂದೊಂದೇ ಫ್ರೈ ಮಾಡಿ ನಂತರ ನಾನು ಮಿಕ್ಸಿ ಮಾಡ್ಕೊಳ್ಳೋದು. ನೆಕ್ಸ್ಟು ಕಡಲೆನೂ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದೊಂದೇ ಹುರಿದು ಹಾಕಬೇಕು. ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಚಿರೋಟಿದ್ದಾವೆ. ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಇದಕ್ಕೆ ಕಾಯ್ದಿರೋ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಕಾಯ್ದಿರೋ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಕರ್ಜಿಕಾಯಿ. ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೋಬೇಕು. ಒಂದೇ ಸಲ ಹಾಕ್ಕೋಬಾರ್ದು. ಈ ರೀತಿ ಚೆನ್ನಾಗಿ ಇದು ಹಾಕ್ಕೋಬೇಕು. ತುಂಬ ತೆಳು ಕಲಿಸ್ಬಾರ್ದು, ಸ್ವಲ್ಪ ಗಟ್ಟಿಗೆ ಇರಬೇಕಿದು. ಚೆನ್ನಾಗಿ ನಾದಿದ್ದೀನಿ. ಇದೊಂದು ಅರ್ಧ ಗಂಟೆ ಬಿಡ್ತೀನಿ ನಾನು, ಆಮೇಲೆ ಹರಿತೀನಿ. ನೆಕ್ಸ್ಟು ಹಾಫ್ ಅವರ್ ಆದಮೇಲೆ ಎಲ್ಲ ಈ ಥರ ಉಂಡೆ ಮಾಡಿಕೊಂಡು ಫಸ್ಟು ದೇವರಿಗೆ ನೈವೇದ್ಯಕ್ಕೆ ಎತ್ತಿಡ್ತೀನಿ. ಈ ಥರ ಒಂದು 9 ಎಲ್ಲ ತಿಂಡಿಗಳಲ್ಲೂ ಅಷ್ಟೇ 9 ಎತ್ತಿರ್ತೀನಿ. 9 ಇದನ್ನು ಫಸ್ಟ್ಗೆ ದೇವರಿಗೆ ಎತ್ತಿಡ್ತೀವಿ. ಇದು ಇವಾಗ ಈ ಥರ ಮಾಡ್ಕೊಳ್ತೀನಿ ಕರ್ಜಿಕಾಯಿನ. ತುಂಬಾ ಚೆನ್ನಾಗಿರುತ್ತೆ ಇದು. ನಾನು ಯಾವುದೂ ಹೊರಗಡೆಯಿಂದ ತಂದು ದೇವ್ರಿಗೆ ನೈವೇದ್ಯಕ್ಕೆ ಇಡೋದಿಲ್ಲ. ನೆಕ್ಸ್ಟು ಇದು ಎಲ್ಲ ಗಾಣದ ಎಣ್ಣೆಲಿ ಕರಿಯೋದ್ರಿಂದ ಸ್ವಲ್ಪ ಭಯ ಕಮ್ಮಿ. ತಿನ್ನೋದಕ್ಕೆ ಎಲ್ಲ ತಿನ್ಬೋದು. ಆ್ಯಕ್ಚುಲಿ ಗೋಲ್ಡನ್ ಫ್ರೈ ಬರೋವರೆಗೂ ಹುರ್ಕೋಬೇಕು. ನಿಧಾನಕ್ಕೆ ಸ್ವಲ್ಪನೇ ಮಗ್ಚ ಹಾಕಬೇಕು. ಇದಾಯಿತು. ಇನ್ನೇನು ಎಲ್ಲ ಗೋಲ್ಡನ್ ಫ್ರೈ ಆಗೋವರೆಗೂ ಇದು ಮಗ್ಚ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಕೆಳಗಡೆ ಬೆಂದಿರುತ್ತಲ್ಲ, ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಕ್ಲೀನಾಗಿ ಬೇಯಿಸ್ಬೇಕು. ನಾವು ಕಾಯಿಸಿರೋ ಎಣ್ಣೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಸಹ ಇರುತ್ತೆ. ಎಷ್ಟೊಂದು ಸುಮಾರು ದಿನ, 1 ವಾರ 15 ದಿನ ಇಟ್ಕೊಂಡು ತಿನ್ಬೋದು. ನೋಡಿ ಇದೆಲ್ಲ ಆಯಿತು. ಇನ್ನೂ ಮಾಡೋದು ತುಂಬ ಇದೆ. ಇದು ದೇವರಿಗೆ ಎತ್ತಿಡ್ತಿದ್ದೀವಿ.
ಮತ್ತೊಂದು ರೆಸಿಪಿ ಜೊತೆ ಮತ್ತೊಂದು ತಿಂಡಿ ಜೊತೆ ನಾಳೆ ಸಿಗ್ತೀನಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ.